ಡಿ.ಕೆ. ಶಿವಕುಮಾರ್ ಅವರೇ, ಕೇಂದ್ರದ ಸಚಿವರಾದಂಥ ವಿ. ಸೋಮಣ್ಣವರೇ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಾಸಕರೇ, ಕಲಾವಿದರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಡುವಿರದ ಕಾರ್ಯಕ್ರಮದ ನಡುವೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಮಗನ ಹೊಸ ಚಿತ್ರ ಕರ್ನಾಟಕ ಬಲಂ ಅಜಯ್ ಎಂಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹಳೆಯದನ್ನು ನಾನು ನೆನಪಿಸ್ಕೊಂಡೆ. ಕಳೆದ 24-25 ವರ್ಷಗಳ ಹಿಂದೆ ನನ್ನ ಚಲನಚಿತ್ರ ಸೈನಿಕಕ್ಕೆ ಬಂದು ಅವರೇ ಕ್ಲಾಪ್ ಮಾಡಿದರು. ಮತ್ತೆ 25 ವರ್ಷ ಆದಮೇಲೆ ನನ್ನ ಮಗನ ಚಿತ್ರಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದಮೇಲೆ ಕ್ಲಾಪ್ ಮಾಡ್ತಾ ಇರೋದು ಕಾಕತಾಳೀಯ ಮತ್ತು ಖುಷಿ ತರ್ತಕ್ಕಂಥ ವಿಚಾರ. ಅವರಿಗೆ ಚಿತ್ರೋದ್ಯಮ ಹೊಸದೇನಲ್ಲ. ಭಾಳ ವರ್ಷಗಳಿಂದ ಅವರು ಚಿತ್ರೋದ್ಯಮದ ಜೊತೆ ಸಂಬಂಧವನ್ನು ಇಟ್ಕೊಂಡವರು ಅವ್ರ ಮಾತಲ್ಲೇ ಹೇಳ್ತಾರೆ. ನನ್ನ ಈ ವೇದಿಕೆ ಮುಖಾಂತರ ಮನವಿ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮ ಸೊರಗೋಗಿದೆ. ಅವರ ಸ್ಪರ್ಶದಿಂದ ಅವರ ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದಷ್ಟು ಸಹಾಯವನ್ನು ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೇಂದ್ರ ಸಚಿವರಾದಂಥ ಮಿತ್ರರಂಥ ವಿ. ಸೋಮಣ್ಣವರೇ, ವೇದಿಕೆ ಮೇಲೆ ನಮ್ಮ ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬುರವರು ಖ್ಯಾತ ನಟರು, ಶಾಸಕ ಮಿತ್ರರಂಥ ಉದಯ್ ಗಟ್ಲೂರವರು, ರವಿಯವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರರಾದಂಥ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ಈ ಹೊಸ ನಟನನ್ನು ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ವರವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳು, ಇತಿಹಾಸ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲಂ ಚಿತ್ರವನ್ನ ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮ್ ಅನ್ನ ಉಳಿಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವ್ರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡುವಂಥ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನು ಮಾಡಿ ಚಿತ್ರರಂಗದ ಪಕ್ಕೆ ಅವರು ಹೆಜ್ಜೆಯನ್ನು ಇಟ್ಟರು. ಇವತ್ತು ಅವರ ಸುಪುತ್ರ, ಆತನ ಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನ ನೆನಪು ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವರು ಈಗ ಮಹಾರಾಜ ಆಗಿದ್ದಾನೆ. ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜನ್ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ. ನನಗೂ ಚಿತ್ರರಂಗಕ್ಕೂ ನಂಟಿದೇನೆಂದ್ರೆ ನಾನೊಬ್ಬ ಎಕ್ಸಿಬಿಟರ್ ಆಗಿದ್ದವನು, ಈಗೂ ಎಕ್ಸಿಬಿಟರ್, ನಾನೇನಿಲ್ಲ ಅಂತ ಹೇಳೋದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮಧ್ಯ ನಿಂತೋಗಿತ್ತು, ಈಗ ತಿರ್ಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ, ನಮ್ಮ ಮೋಹನ್ ಇದ್ದಾರೆ, ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ
ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CVS ಶಾಸ್ತ್ರಿ ನಮ್ದೆಲ್ಲ ಆಗ ತಂಡ, ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ದರು, ಎಲ್ಲ ಕೂಡ ನಾವೆಲ್ಲ ಇದ್ದು. ಸೊ ಎವ್ರಿ ಎಂಪೈರ್ ಆಸ್ ಅನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಆ್ಯಂಡ್ ಎಂಪೈರ್ ಆಸ್ ಅನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ನಾನು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ದೇವನಹಳ್ಳಿಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತಾಗಿದೆ. ಸೊ ನಾವು ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲಲ್ಲಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರಿಗೆ ಜಾಗವನ್ನು ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನು ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಭಾಳ ದೊಡ್ಡ ರಿಸ್ಕು. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟ್ರ್ಗಳು ನಡೆಸೋದು ಭಾಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟ್ರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾಯಿದ್ರು. ನಮ್ಮ ಕೈಯಲ್ಲಿ ಭಾಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಸಹಾಯ ಆಗಬೇಕು. ಪ್ರೇಕ್ಷಕರ ಯಾರು ನಮಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದರೆ ಯಾವುದೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮು ಕೂಡ ಭಾಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂಥ ರೀತಿಯಲ್ಲಿ ಮಂದಟ್ಟು ಮಾಡೋಂಥ ಕೆಲಸ, ಸಮಾಜಗಳನ್ನು ಬದಲಾವಣೆ ಮಾಡೋಂಥ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಎಲ್ಲ ಕೂಡ ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂಥ ಯೋಗೇಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆಗೆ ಸಿಕ್ಕಿ ಯಶಸ್ಸನ್ನು ಕಾಣಲಿ, ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. Of course, your father is actor. So, from my family, on your mother's side, I'm the first person in the industry producing the films, and you are the first actor. So, congratulate you, and I wish you all the best. And you have an amazing personality and screen presence, and seeing the first glimpse, having this kind of a presence, like you are doing as good as any large actor. So you have to look at PMF. So I wish you all the best. Thank you. ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ಅದು ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಅವ್ರಿಗೆ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು
ಅರ್ಪಿಸ್ತೀನಿ. ಒಂದು ಏನಂತಂದರೆ ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನ ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸ್ ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತಕ್ಕಂಥ ಈ ಎರಡು ಮಧ್ಯಗಳ ಮೇಲೆ ತುಲನೆ ಮಾಡಿಕೊಂಡು ಇದನ್ನು ಕಥೆಯನ್ನು ಹಣದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು. ಇದನ್ನು ಇತಿಹಾಸ ಮತ್ತು ಲೈವಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನು ಭಾಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಮ್ಯೂಸಿಕ್ಕು, ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳಲ್ಲೂ ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ. ಎಲ್ಲೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾಯಿದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಹಾಗೂ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ನಾವು ಈ ಸಿನಿಮಾವನ್ನು ಮಾಡ್ತಾಯಿದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸಾರ್ ಬಂದಿದ್ದಾರೆ, ಸೋಮಣ್ಣವ್ರು ಬಂದಿದ್ದಾರೆ, ಇನ್ನು ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಮೊದಲನೇದಾಗಿ ಈ ದೊಡ್ಡ ಕನಸು ನಮ್ಮ ಯೋಗೀಶ್ ಸರ್ದು ಹಾಗೂ ಅವರು ಮನೆಯವ್ರದ್ದು. ಈ ಕತೆ, ಈ ಸಿನಿಮಾ 2 ಸಿನಿಮಾದ ಕತೆ ಕೇಳಿದಾಗ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಯೋಗೇಶ್ವರ ಸರ್ಗೆ. ಇಷ್ಟು ಭಾರ ಹೊಸ ಹುಡುಗನಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿಯೂ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು. నమస్కారం. ఇంతమంది డిగ్నిటరీస్ ముందు ఈ ప్రోగ్రామ్ జరగటం అండ్ వాట్ ఎవర్ విజువల్ వి సా వాస్ హ్యూజ్. జనరల్గానే కర్ణాటక జనాలందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారు ఇక్కడ ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండటం అనేది ఐఎమ్ ఫీలింగ్ గ్రేట్. సో ఈ పర్టికులర్ సినిమాలో నేను ఉన్నాను, అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. కొంచెం పాలిటీషియన్ లాగా ఉందా, నేను పొలిటికల్ స్టేజ్ కూడా మిక్స్ అయింది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే, he is a very good technician. There are excellent technicians backing this up. సినిమా చాలా బలంగా ఉంది. ధ్యాన్, I wish you all the best for your life and career. You are looking amazing and doing a great job. Keep it up. Okay, love you all. Take care. And thanks to Srikanth also. And I'll be seeing you all soon on screens. I always enjoyed Kannada industry. I have done films. Chesanu, antamundu chesanu. And ఇప్పుడు మళ్ళీ రిపీట్ చేసి I will again win your hearts.
ಥ್ಯಾಂಕ್ ಯು. Wonderful opportunity, and as I always say, cinema has a way of telling stories that not just resonate with you but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life. And I hope you all come to cinema to watch it for sure. Thank you. ಎಲ್ಲರಿಗೂ ನಮಸ್ಕಾರ. My last film was Gandikali Kumararama in 2006. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers and all my co-stars. And all the best, Dhyan. Dhyan is looking very good. He doesn't look like a newcomer at all. And all the best, Dhyan. You will do a good job, not only in this film, on all your future films as well. So all the best, and I also wish you all give me your wishes too, to continue my journey in Kannada industry as well. Thank you so much. Laya